RSS ಬಯಸಿದ್ದು ಅದೇ, ಹೈಕಮಾಂಡ್ ಹೇಳಿದ್ದು ಅದೇ, ಅಮಿತ್ ಶಾ ಮಾಡಿದ್ದು ಅದೇ, ಬಿಹಾರದಲ್ಲಿ ನಡೀತಿರೋದು ಅದೇ. ಬಿಹಾರದ ಪತ್ರಕರ್ತರ ವಿಶ್ಲೇಷಣೆ ಇದು. ನರೇಂದ್ರ ಮೋದಿಯವರು ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಯುವಂತಹ ಸಾಧ್ಯತೆಗಳು ಈಗ ಹೆಚ್ಚಾಗ್ತಿದೆ. ಯಾಕೆ, ಏನು ಎಲ್ಲ ಹೇಳೋಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಪೂರ್ವದ ಒಂದು ಘಟನೆಯನ್ನು ಹೇಳಬೇಕು. ಆ ನಂತರದಲ್ಲಿ ಬಿಹಾರದ ಲೆಕ್ಕ ಹೇಳಬೇಕಿದೆ. ಇದೇ ಸಮಸ್ತೀಪುರ ಬಿಹಾರದಲ್ಲಿ, ಅಲ್ಲೊಂದು ಹಳ್ಳಿಯಲ್ಲಿ ಸವಿತಾ ಸಮಾಜದ ಒಬ್ಬ ವೃದ್ಧ ಅಂದರೆ ಮಧ್ಯ ವಯಸ್ಸಿನ ಒಂದು ಭೂಮಿಹಾರ್ ಯಜಮಾನನ ಮುಂದೆ ಕೂತ್ಕೊಂಡು ಅವರ ಸೇವೆ ಮಾಡ್ತಿರ್ತಾರೆ. ಅಂದರೆ ಅವರ ಕ್ಷೌರವನ್ನು ಮಾಡ್ತಿದ್ದಾರೆ. ಒಬ್ಬ ಹುಡುಗ ಬರ್ತಾನೆ, ಅಂದರೆ ಆ ಕ್ಷೌರಿಕನ ಮಗ. ಅಪ್ಪ, ನಾನು SLCಯಲ್ಲಿ ನಮ್ಮ ಸ್ಕೂಲ್ಗೆ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದೀನಿ. ಅಲ್ಲಿ ಕೂತಂತಹ ವ್ಯಕ್ತಿ ಭೂಮಿಹಾರ್ ಮೇಲ್ವರ್ಗದ, ನಿಮಗೆಲ್ಲ ಏನಕ್ರೋ ಓದು ಗೀದು ಅಂತ ಬೈದು ಕಳಿಸ್ತಾರೆ. ಅದಾಗಿ 30 ವರ್ಷ 40 ವರ್ಷ ಉಳಿದ ಮೇಲೆ ಆ ಹುಡುಗ ಆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ. ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಇರಲ್ಲ, ಮೊಟ್ಟ ಮೊದಲ ದಮನಿತ ಸಮಾಜದ ಮುಖ್ಯಮಂತ್ರಿ, ಅದು ಕರ್ಪೂರಿ ಠಾಕೂರ್. ಯಾಕೆ ಕರ್ಪೂರಿ ಠಾಕೂರ್ ಅವರ ಎಕ್ಸಾಂಪಲನ್ನು ಹೀಗೆ ಹೇಳಬೇಕಿದೆ ಅಂದರೆ, ಅಂಥದ್ದೊಂದು ದೊಡ್ಡ ಬದಲಾವಣೆಗೆ ಸಾಕ್ಷಿಯಾಗಿರುವಂಥದ್ದು ಶೇಕಡವಾರು ಮತದಾನ. ಪ್ರತಿ ಸಲ ಬಿಹಾರದಲ್ಲಿ ಇಲ್ಲ RJD ಅಥವಾ JDU ಗೆಲ್ಲಬೇಕು, ಅವರಿಬ್ಬರಲ್ಲೊಬ್ಬರು ಅಧಿಕಾರದ ಗದ್ದುಗೆ ಮೇಲೆ ಕೂತ್ಕೋತಾರೆ ಅಂದರೆ ಕೇವಲ 2% ವ್ಯತ್ಯಾಸಗಳಾಗ್ತಿತ್ತು. ವೋಟ್ ಶೇರ್ ಆ ಕಡೆ ಶಿಫ್ಟ್ ಆಗ್ತಿತ್ತು, ಇಲ್ಲಿ ಈ ಕಡೆ ಶಿಫ್ಟ್ ಆಗ್ತಿತ್ತು. ಆದರೆ ಈ ಹಿಂದಿನ ಹಲವು ಪ್ರಕರಣಗಳ ಸಾಕ್ಷಿಯನ್ನು, ಇನ್ಕ್ಲೂಡಿಂಗ್ ಕರ್ಪೂರಿ ಠಾಕೂರ್ ಅವರ ಸಾಕ್ಷಿಯನ್ನು, ಕರ್ಪೂರಿ ಠಾಕೂರ್ ಯಾರು ಅಂದರೆ, ನೀವು ಕರ್ನಾಟಕದ ಮಟ್ಟಿಗೆ ದೇವರಾಜ ಅರಸುಗೆ ಮಾತ್ರ ಕರ್ಪೂರಿ ಠಾಕೂರ್ ಅವರನ್ನು ಹೋಲಿಸಬಹುದು. ಸಾಮಾಜಿಕ ನ್ಯಾಯಕ್ಕೋಸ್ಕರ ತನು ಮನ ಧನಗಳನ್ನು ಸಮರ್ಪಿಸಿ ಶೋಷಿತ, ದಮನಿತ, ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರ ಪರವಾಗಿ ಧ್ವನಿ ಎತ್ತಿದಂತಹ ಬಿಹಾರದ ದೇವರಾಜ ಅರಸು ಅದು ಕರ್ಪೂರಿ ಠಾಕೂರ್. ಇಂತಹ ವ್ಯಕ್ತಿಯನ್ನು ಯಾಕೆ ಈಗ ಎಕ್ಸಾಂಪಲ್ ಕೊಡ್ತಿರೋದು ಅಂದರೆ, ಇದೇ 6ನೇ ತಾರೀಕು 121 ವಿಧಾನಸಭಾ ಕ್ಷೇತ್ರಗಳಿಗೆ ಬಹುಪಾಲು ಕ್ಲಿಯರ್ ಮೆಜಾರಿಟಿ ಲೆಕ್ಕಕ್ಕೆ ಅಷ್ಟು ಕ್ಷೇತ್ರಗಳಿಗೆ ಮತದಾನ ನಡೀತು. ಈ ಮತದಾನ ದಾಖಲೆ 20 ವರ್ಷಗಳಲ್ಲೇ ಸುದೀರ್ಘ ದಾಖಲೆ ಅನ್ನೋ ಮಟ್ಟಿಗೆ ಜನ ಬಂದು ತಮ್ಮ ಮತವನ್ನು ಹಕ್ಕು ಚಲಾಯಿಸಿ ಹೋಗಿದ್ದಾರೆ, ಗುದ್ದಿ ಹೋಗಿದ್ದಾರೆ. ಮತದಾನ 64.46%. ಅಂದರೆ ಈ ಹಿಂದಿಂಗೆ ಹೋಲಿಸಿದ್ರೆ 2020ಕ್ಕೆ 8.5%, 2% ವ್ಯತ್ಯಾಸ ಆಗಿಬಿಟ್ರೆ ಯಾರು ಬೇಕಾದ್ರೂ ಗೆಲ್ಲಬಹುದು ಅನ್ನೋ ಲೆಕ್ಕ ಇರೋ ಕಡೆ 8.5% ಮತದಾನ ಆಗಿದೆ ಅಂದರೆ ಯಾರಿಗೆ ಸಮಸ್ಯೆ ಯಾರಿಗೆ? ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ನಿಮಗೆ. 1962ರ ತನಕ ಸುಮಾರು ಸುದೀರ್ಘ 20 ವರ್ಷಗಳ ಕಾಲ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಗದ್ದುಗೆಯಲ್ಲಿ ಕೂತಿತ್ತು. 1962ರಲ್ಲಿ 185 ಸ್ಥಾನಗಳನ್ನು, ವಿಪಕ್ಷವೇ ಇಲ್ಲದೆ ಇರುವಂತಹ ಒಂದು ಗೆಲುವು ಕಾಂಗ್ರೆಸ್ಗೆ ಸಿಕ್ಕಿತ್ತು. ಆದರೆ 67ರಲ್ಲಿ ಚುನಾವಣೆ ನಡೆಯುತ್ತೆ. 51.5% ವೋಟಿಂಗ್ ಆಗುತ್ತೆ. ಅಂದರೆ 7% ಜನ ಹೆಚ್ಚು ಮಂದಿ ಬಂದು ವೋಟ್ ಹಾಕ್ತಾರೆ. ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಬರುತ್ತೆ. ಮಹಾಮಯಿ ಪ್ರಸಾದ್ ಸಿನ್ಹಾ ಅವರು ಮುಖ್ಯಮಂತ್ರಿ ಆಗ್ತಾರೆ. 185 ಗೆದ್ದಿದ್ದಂತಹ ಕಾಂಗ್ರೆಸ್ 57 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳಬೇಕಾಗುತ್ತೆ. 7% ಹೆಚ್ಚು ಮತ ಬಿದ್ದ ಕಾರಣ ಮೊಟ್ಟ ಮೊದಲ ಬದಲಾವಣೆ ಆಗಿದ್ದು 1967ರಲ್ಲಿ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಬಿಹಾರದಲ್ಲಿ ಬರುತ್ತೆ 7% ವ್ಯತ್ಯಾಸಕ್ಕೆ. ಎರಡನೇದು 1977 50.5% ವೋಟಿಂಗ್ ಆಗುತ್ತೆ. ಆಗಲೂ ಕೂಡ 7.16% ಮತದಾರರು, ಹೆಚ್ಚು ಮತದಾರರು ಬಂದು ಮತ ಹಾಕಿ ಹೋಗಿರ್ತಾರೆ. ಅದಕ್ಕೂ ಮುಂಚೆ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುತ್ತೆ. ಕಾಂಗ್ರೆಸ್ ಪಕ್ಷವನ್ನು ಕಿತ್ತೊಗೆದು ಕರ್ಪೂರಿ ಠಾಕೂರ್ ಅವರ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ. 214 ಕ್ಷೇತ್ರಗಳಲ್ಲಿ ಜನತಾ ಪಕ್ಷ ದಿಗ್ವಿಜಯ ಸಾಧಿಸುತ್ತೆ. 1977ರ ಲೆಕ್ಕ, 77ರಲ್ಲಿ 7.16% ಹೆಚ್ಚಿನ ಮತದಾನ ಆಗಿತ್ತು. ಮೊದಲು 7%, ಆಮೇಲೆ 7.16%, ಮೊದಲು 67, ಆಮೇಲೆ 77.
1990 62% ವೋಟಿಂಗ್ ಆಗುತ್ತೆ. ಅವತ್ತು ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. 7% ಮತ್ತೆ ಹೆಚ್ಚಿನ ಜನ ಬಂದು ಮತ ಹಾಕಿರ್ತಾರೆ. ಅವತ್ತು ಬಂದಿದ್ದು ಜನತಾದಳ. ಜನತಾದಳ ಅಂದರೆ ಇದೇ ಲಾಲೂ ಪ್ರಸಾದ್ ಯಾದವ್ ನೇತೃತ್ವದ ಜನತಾದಳ. ಅವತ್ತು 7% ಹೆಚ್ಚಿಗೆ ಬಂದು ಜನ ಮತ ಹಾಕಿದ್ದಕ್ಕೆ ಅವತ್ತಿನ ಆಡಳಿತಾರೂಢ ಪಕ್ಷವನ್ನು ಕಿತ್ತು ಬಿಸಾಕಿ ಮತ್ತೊಂದು ಪಕ್ಷವನ್ನು ಅಧಿಕಾರಕ್ಕೆ ತಂದರು. 122 ಸ್ಥಾನಗಳನ್ನು ಜನತಾದಳ ಗೆದ್ದಿತ್ತು. ಅಲ್ಲಿಗೆ 67ರಲ್ಲಿ 7%ಗೆ ಆ ಪಕ್ಷವೇ 57 ಸ್ಥಾನಕ್ಕೆ ಬಂದಿಳಿತು, ಆಡಳಿತಾರೂಢ ಪಕ್ಷ. 77ರಲ್ಲಿ 7.16% ಮತ ಹೆಚ್ಚಿಗೆ ಬಂದಿದ್ದಕ್ಕೆ ಅವತ್ತೂ ಕೂಡ ಕಾಂಗ್ರೆಸ್ ಹೋಗಿ ಜನತಾ ಪಕ್ಷ ಬಂತು. ಕರ್ಪೂರಿ ಠಾಕೂರ್ ಅವರು ಮುಖ್ಯಮಂತ್ರಿ ಆದರು. ಮತ್ತೆ 1990ರಲ್ಲಿ 7% ವೋಟ್ ಶೇರ್ ಹೆಚ್ಚಾಗಿತ್ತು. ಅವತ್ತು ಕೂಡ 122 ಸ್ಥಾನ ಗೆದ್ದು ಜನತಾದಳ ಲಾಲೂ ಪ್ರಸಾದ್ ಯಾದವ್ ಅವರು ಮುಖ್ಯಮಂತ್ರಿ ಆದರು. ಇದೀಗ 7% ಅಲ್ಲ, 8.5% ಹೆಚ್ಚಿನ ಜನ, ಅದು ಮಹಿಳೆಯರು ಮತ್ತು ಯುವಕರು, ಜೆನ್ಜಿ ತಾಕತ್ತು ಪ್ರದರ್ಶನ ಮಾಡಿದ್ದಾರೆ. ನಿಮಗೆ ಬಿಹಾರದ ಮೇನ್‌ಸ್ಟ್ರೀಮ್ ಮಾಧ್ಯಮಗಳ ಕಥೆಗಳನ್ನು ಬಿಟ್ಟು ಅಲ್ಲಿನ ಯೂಟ್ಯೂಬರ್ಸ್ల ಕಥೆಗಳನ್ನು ಹೆಕ್ಕಿ ತೆಗೆದು ನಿಮಗೆ ಕೊಡ್ತಿರುವಂಥದ್ದು. ಅಲ್ಲಿ ನೀವು ನೋಡಿದ್ರಿ, ಒಬ್ಬ DCMಗೆ ಕಲ್ಲು ಸೆಗಣಿಯಿಂದ ಹೊಡಿತಾರೆ ಕಾರಲ್ಲೇ ಕೂತು ಆತ ಪ್ರಾಣ ಉಳಿಸ್ಕೊಂಡು ಹೋಗ್ತಾನೆ. BJPಯ ಸದಸ್ಯ ಲಖೀಶ್ರೈ ಕ್ಷೇತ್ರದ ಶಾಸಕ ವಿಜಯ್ ಕುಮಾರ್ ಸಿನ್ಹಾ. ವಾಸ್ತವ ಆಗಿದೆ. ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ BJPಯ ಬ್ಯಾನರ್ ಕಟ್ಕೊಂಡು ವ್ಯಾನ್ ಬಂದರೆ ವ್ಯಾನು ಮತ್ತು ಡ್ರೈವರ್ ಜೀವಂತವಾಗಿ ವಾಪಸ್ ಹೋಗ್ತಾರೆ ವಿನಃ ಬ್ಯಾನರೇ ಉಳಿಯೋದಿಲ್ಲ, ಕಿತ್ತು ಬಿಸಾಕ್ತಾರೆ. ಅಷ್ಟರ ಮಟ್ಟಿಗೆ BJPಗೆ ಅಲ್ಲಿ ವಿರೋಧ ಇದೆ ಅನ್ನೋದು ಗೊತ್ತಿದ್ರೂ ಕೂಡ ಮೇನ್‌ಸ್ಟ್ರೀಮ್ ಮೀಡಿಯಾ ಮತ್ತು ಮೇನ್‌ಸ್ಟ್ರೀಮ್ ಮೀಡಿಯಾದ ಸೆಫಾಲಜಿಸ್ಟ್ಗಳು 146 ಗೆಲ್ಲುತ್ತೆ BJP ಏಕಾಂಗಿಯಾಗಿ ಅನ್ನುವಷ್ಟರ ಮಟ್ಟಿಗೆ ನಂಬಿಸ್ತಿದ್ದಾರೆ ಮತ್ತು ಬಿಂಬಿಸ್ತಿದ್ದಾರೆ. ವಾಸ್ತವದಲ್ಲಿ BJP ಈ ಸಲ 30ರ ಗಡಿಯನ್ನು ಸುಲಭಕ್ಕೆ ದಾಟುವುದು ಕಷ್ಟ. 50 ಗೆಲ್ಲುತ್ತೆ ಅನ್ನೋದಾದರೆ ಅದು ಬೇರೆ ಲೆಕ್ಕ. JDUನ ಮತಗಳು ಬದಲಾಗಿಲ್ಲ, ಅವು BJP ಜೊತೆಲೇ ಇವೆ ಅಂದರೆ 50 ಗೆಲ್ಲುತ್ತೆ. 74 ಲಾಸ್ಟ್ ಟೈಮ್ ಗೆದ್ದಿತ್ತು. ಅಷ್ಟು ಮತಗಳನ್ನು ಅದೇನಾದರೂ ಉಳಿಸ್ಕೊಂಡ್ಬಿಟ್ರೆ ಮೋದಿಯವರು ಅಲ್ಲೇ ಉಳಿತಾರೆ. 74 ಸ್ಥಾನಗಳನ್ನು ಮತ್ತೆ BJP ಗೆದ್ರೆ ಒಂದೇ ಒಂದು ಸ್ಥಾನ ಕಮ್ಮಿ ಆದರೂ ಕೂಡ ಅದು ನರೇಂದ್ರ ಮೋದಿಯವರಿಗೆ ಅಪಮಾನ, ಅದು ಮುಖಭಂಗ. ಈಗ ನೀವೇ ಹೇಳಿ, 67ರಲ್ಲಿ 7% ಹೆಚ್ಚಿಗೆ ಮತ ಹಾಕಿದ್ದಕ್ಕೆ ಜನ ಬಂದು ಬೇರೆ ಸರ್ಕಾರ ಬಂತು, ಮೊದಲ ಕಾಂಗ್ರೆಸ್ಸೇತರ ಪಕ್ಷ ಬಂತು. ಅದಾದಮೇಲೆ 77ರಲ್ಲಿ 7.16% ಹೆಚ್ಚಿನ ಜನ ಬಂದು ಮತ್ತೆ ಮತ ಹಾಕಿದ್ದಕ್ಕೆ ಕರ್ಪೂರಿ ಠಾಕೂರ್ ಸರ್ಕಾರ ಬಂತು. 1990ರಲ್ಲಿ ಮತ್ತೆ 7% ಹೆಚ್ಚಿನ ಜನ ಬಂದು ಮತ ಹಾಕಿದ್ದಕ್ಕೆ ವೋಟ್ ಶೇರ್ ಜಾಸ್ತಿ ಸಿಕ್ಕಿದ್ದಕ್ಕೆ ಲಾಲೂ ಪ್ರಸಾದ್ ಯಾದವ್ ಅವರು ಮುಖ್ಯಮಂತ್ರಿ ಆದರು ಅನ್ನೋದಾದರೆ, ಈಗ 8.5% ಜನ ಹೆಚ್ಚಿಗೆ ಬಂದು ಮತ ಹಾಕಿದ್ದಾರೆ ಅನ್ನೋದೇ ಆದರೆ NDA ಕೂಟ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ನಾನು ದೇವರಾಜ ಅರಸು ಲೆಕ್ಕದಲ್ಲೇನೆ ಬಿಹಾರದ ಲೆಕ್ಕವನ್ನು ನಿಮಗೆ ಅರ್ಥ ಮಾಡಿಸಿತ್ತು. ಅದರ ಅರ್ಥ, ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಮತಗಳ ಕ್ರೋಢೀಕರಣ ಅಚ್ಚುಕಟ್ಟಾಗಿ ಗಟ್ಟಿಯಾಗಿ ಸಿಕ್ಕಿಬಿಟ್ರೆ ಕರ್ನಾಟಕದಲ್ಲಿ ದೇವರಾಜ ಅರಸು ಇದ್ದಾಗ ಕಾಂಗ್ರೆಸ್, ಬಂಗಾರಪ್ಪ ಅವರು ಎದ್ದು ನಿಂತಾಗ ಕಾಂಗ್ರೆಸ್, ಮತ್ತೆ ಸಿದ್ದರಾಮಯ್ಯ ಬಂದಾಗ ಕಾಂಗ್ರೆಸ್ ಲೆಕ್ಕ ಪಕ್ಕ. ಬಿಹಾರ NDA ಘನ ದಿಗ್ವಿಜಯ ಸಾಧಿಸುತ್ತೆ ಅನ್ನುವಂತಹ ಮೇನ್‌ಸ್ಟ್ರೀಮ್ ಮಾಧ್ಯಮಗಳ ವಿಚಾರವನ್ನು EVMನಿಂದ ಗೆಲ್ಲಬಹುದು ಅಂತ ಹೇಳಬಹುದೇ ವಿನಃ, ಅಥವಾ ನಮಗೊಂದು ವ್ಯವಸ್ಥೆ ಇದೆ ನಾವು ಮಾಡ್ಕೊತೀವಿ ಅನ್ನುವಂತಹ ಹರಿಯಾಣದ ಮುಖ್ಯಮಂತ್ರಿಯ ಲೆಕ್ಕ ಏನಿತ್ತು ಆ ರೀತಿ ಏನಾದರೂ ಆಗಬಹುದೇ ವಿನಃ, ಓಟ್ಚೋರಿಯಿಂದ ಆಗಬಹುದೇ ವಿನಃ ವಾಸ್ತವ ಅಲ್ಲ. ಸಿಂಪಲ್ ಒಂದೊಂದು ಹಳ್ಳಿಗೆ BJP ಬ್ಯಾನರ್ ಕಟ್ಕೊಂಡು ಹೋಗೋದಕ್ಕೂ ಅಲ್ಲಿನ ಜನ ಬಿಡ್ತಿಲ್ಲ ಅನ್ನೋದಾದರೆ ಎಲ್ಲಿಂದ ಮತ ಹಾಕ್ತಾರೆ? ಹೇಗೆ BJP ಅಲ್ಲಿ ಗೆಲ್ಲತ್ತೆ?